ಸಿಲಿಕಾನ್ ಸಿಟಿಯ ಕ್ಯಾಬ್ಗಳು ಮಹಿಳೆಯರಿಗೆ, ಅದು ಕೂಡ ಒಂಟಿ ಮಹಿಳೆಯರಿಗೆ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ. ಯಾಕಂದ್ರೆ ಕ್ಯಾಬ್ ಚಾಲಕರ ವರ್ತನೆಗೆ ಭಯಗೊಂಡ ಯುವತಿ. ಬೆಂಗಳೂರು ಕ್ಯಾಬ್ನಲ್ಲಿ ಯುವತಿಗೆ ಕಹಿ ಅನುಭವವಾಗಿದ್ದು ಆಕೆ ಆ ಅನುಭವವನ್ನ ಹಂಚಿಕೊಂಡಿದ್ದಾಳೆ. ಶ್ರಾವಿಕಾ ಜೈನ್ ಎಂಬುವವರು ಟ್ವಿಟರ್ ಖಾತೆಯಲ್ಲಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಕ್ಯಾಬ್ ಚಾಲಕನ ಮೇಲೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ. ನನ್ನ ಜೀವನದ ಭಯಾನಕ ಅನುಭವ ಇದು ಅಂತ ಪೋಸ್ಟ್ ಮಾಡಿರುವ ಶ್ರಾವಿಕಾ ಜೈನ್, ಚಾಲಕ ಕೆಟ್ಟದಾಗಿ ನೋಡ್ತಾ ಇದ್ದ ಎಂದಿರುವ ಯುವತಿ. ಬೆಂಗಳೂರಿನ ವಿಮಾನ ನಿಲ್ದಾಣದಿಂದ ರಾತ್ರಿ 10 ಗಂಟೆಗೆ ಪ್ರಯಾಣಿಸ್ತಾ ಇದ್ದ ವೇಳೆ ಪ್ರಯಾಣ ಪ್ರಾರಂಭವಾದ ಕೂಡಲೇ ಚಾಲಕ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಪ್ರಾರಂಭಿಸಿದ್ದಾನೆ. ಇನ್ನು ಯೂಟ್ಯೂಬ್ನಲ್ಲಿ ಜೋರಾಗಿ ಸಂಗೀತ ಹಾಕಿ ಜೋರಾಗಿ ಹಾಡುತ್ತಾ ಹೊರಟ ತನ್ನ ತೊಡೆಗಳನ್ನು ತಟ್ಟಲು ಪ್ರಾರಂಭಿಸಿದ್ದಾನೆ. ಈ ವೇಳೆಯಲ್ಲಿ ಪರಿಸ್ಥಿತಿ ನನಗೆ ಭಯಾನಕವಾಯಿತು. ಆ ತಕ್ಷಣವೇ ನಾನು ಹಾಡಿನ ಧ್ವನಿಯನ್ನು ಕಡಿಮೆ ಮಾಡೋದಕ್ಕೆ ಪದೇ ಪದೇ ಹೇಳಿದ್ರೂ ಕೂಡ ಈ ಚಾಲಕನು ಕೆಟ್ಟ ನೋಟದಿಂದ ಪ್ರತಿಕ್ರಿಯಿಸಿದ್ದಾನೆ. ಆತನ ಈ ಕೆಟ್ಟ ನಡವಳಿಕೆಯನ್ನ ವಿರೋಧಿಸಿದ್ರೂ ಕೂಡ ಆತನ ವರ್ತನೆ ಮಿತಿ ಮೀರಿದ್ದು ಕಾರಿನಲ್ಲಿ ಸಿಗರೇಟ್ ಅನ್ನ ಸೇದಿದ್ದಾನೆ. ಆ ಸಮಯದಲ್ಲಿ ನಾನು ಒಂಟಿಯಾಗಿದ್ದೆ, ರಾತ್ರಿ ಬೇರೆ ಆಗಿತ್ತು. ಆ ಸಂದರ್ಭದಲ್ಲಿ ನನ್ನ 3 ಸ್ನೇಹಿತರು ನನಗೆ ಕರೆ ಮಾಡಿ ನನ್ನ ಸ್ಥಳವನ್ನ ಟ್ರ್ಯಾಕ್ ಮಾಡ್ತಾ ಇದ್ರು. ಅದಲ್ಲದೆ ಈ ಚಾಲಕನು ರಸ್ತೆಯ ಮಧ್ಯದಲ್ಲಿ ಕಾರನ್ನ ನಿಲ್ಲಿಸಿ ತಾನು ಟೀ ಕುಡಿಯಲು ಬಯಸೋದಾಗಿ ಹೇಳ್ದ. ಆದ್ರೆ ನಾನು ನನ್ನನ್ನು ಮೊದಲು ಮನೆಗೆ ಕರೆದೊಯ್ಯುವಂತೆ ವಿನಂತಿಸಿದ್ರು. ಚಾಲಕ ಹೊರಗೆ ಹೋಗಿ 10 ನಿಮಿಷಗಳ ನಂತರ ಮತ್ತೆ ವಾಪಸ್ ಬಂದ. ಇನ್ನು ಈ ಪ್ರಯಾಣದ ಉಳಿದ ಭಾಗದಲ್ಲಿ ಅವನು ತನ್ನನ್ನು ಅನುಚಿತವಾಗಿ ನೋಡುತ್ತಲೇ ಇದ್ದದ್ದು ನನಗೆ ಆ ಕ್ಷಣ ಭಯಾನಕವಾಯಿತು. ಈ ವೇಳೆಯಲ್ಲೂ ನಾನು ಭಯಭೀತಳಾಗಿದ್ದೆ ಹಾಗೂ ಸುರಕ್ಷಿತವಾಗಿ ಮನೆ ತಲುಪಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೆ. ಆದರೆ ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ನಾನು ಸೇಫ್ ಆಗಿ ಮನೆಗೆ ತಲುಪಿದೆ ಅಂತ ಇಲ್ಲಿ ಶ್ರಾವಿಕಾ ಜೈನ್ ಎಂಬುವವರು ಬರೆದುಕೊಂಡಿದ್ದಾರೆ. ಸದ್ಯ ಈ ಪೋಸ್ಟ್ ಬಹಳ ವೈರಲ್ ಆಗ್ತಾ ಇದ್ದು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ನೆಟ್ಟಿಗರು ಕೂಡ ಆಗ್ರಹಿಸಿದ್ದಾರೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಕ್ಯಾಬ್ಗಳು ಒಂಟಿ ಮಹಿಳೆಯರಿಗೆ ಎಷ್ಟೊಂದು ಸೇಫ್ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿರುವಂಥದ್ದು.